ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ನಗರ ಪಾಲಿಕೆಯಲ್ಲಿ ಈಗ ಆರ್ಥಿಕ ಸಂಕಟ ಎದುರಾಗಿದೆ. ಇದಕ್ಕೆ ರಾಜಕೀಯ ಏನು ಒಳ ನುಸುಳಾಟ ಇದೆ, ಅದೇ ಕಾರಣ ಅಂತೇಳಿ ಸದಸ್ಯರು ಆರೋಪ ಮಾಡ್ತಾ ಇದ್ದಾರೆ. ಜನರು ಕೂಡ ಇದನ್ನೇ ಮಾತಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಮತ್ತು ಅಭಯ ಪಾಟೀಲರ ನಡುವೆಂತ ಏನು ಜಗಳಿದೆ, ಇದು ಪಾಲಿಕೆ ಅಂಗಳಕ್ಕೆ ಬಂದು ನಿಂತಿದೆ. 1.5 ತಿಂಗಳಿಂದ ಅಭಿವೃದ್ಧಿ ಕೆಲಸಗಳೇ ಆಗ್ತಾ ಇಲ್ಲ. ಕೇವಲ ರಾಜಕೀಯ ಆಟದಿಂದ ಪಾಲಿಕೆ ಆರ್ಥಿಕ ನಷ್ಟವನ್ನು ಅನುಭವಿಸ್ತಾ ಇದೆ ಅಂತ ಹೇಳ್ತಾರೆ. ನಂತರ ಈಗ ಸದ್ಯಕ್ಕೆ BJP ಹಿಡಿತದಲ್ಲಿ ಮಹಾನಗರ ಪಾಲಿಕೆ ಇದೆ. 36 ಸದಸ್ಯರ ಬಲವನ್ನು ಹೊಂದಿದೆ. 58 ಸದಸ್ಯರು ಆಯ್ಕೆಯಾಗಿ ಹೋಗ್ತಾರೆ. ಆದರೆ ಬಹುಮತವನ್ನು BJP ಏನು ಆಡಳಿತ ಪಕ್ಷ ಏನಿದೆ ಅದರ ಹಿಡಿತದಲ್ಲಿದೆ. ಒಟ್ಟಾರೆ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳ ದುರಾಡಳಿತದಿಂದ, ಸಿಬ್ಬಂದಿಯ ಬೇಜವಾಬ್ದಾರಿಯಿಂದ ನಷ್ಟ ಉಂಟಾಗಿದೆ. ಇದು ಜನರ ಮೇಲೆ ಹೊರೆ ಬೀಳ್ತಾ ಇದೆ ಅಂತೇಳಿ ಆರೋಪ ಕೇಳಿ ಬರ್ತಾ ಇದೆ. ವಾರ್ಷಿಕವಾಗಿ 60ರಿಂದ 70 ಕೋಟಿ ಆದಾಯ ಇದ್ದರೂ ಕೂಡ ಪ್ರತಿ ವರ್ಷ 43 ಕೋಟಿ ಕೊರತೆ ಬೀಳ್ತಾ ಇದೆ. ಈ ನಡುವೆ ಶಾಪುರ ಬ್ಯಾಂಕ್ ಆಫ್ ಇಂಡಿಯಾದ ಹೊರತು ಏನಿಗೆ ಸರ್ಕಲ್ ಇದೆ, ಸರ್ಕಲ್ನ ಹಳೆ PV ರಸ್ತೆವರೆಗೆ ಏನು ಅಗಲೀಕರಣ ಆಯಿತು. ಸ್ಮಾರ್ಟ್ ಸಿಟಿ ಅಧಿಕಾರಿಗಳನ್ನು ಹಿಡಿತದಲ್ಲಿಟ್ಟುಕೊಂಡು ಅಭಯ ಪಾಟೀಲ್ ಮಾಡಿದರು. ಇದರಿಂದ 20 ಕೋಟಿ ನಷ್ಟ ಆಗಿದೆ ಅಂಥೇಳಿ ಪರಿಹಾರವನ್ನು ಆ ಭೂಮಿ ಕಳೆದುಕೊಂಡವರು ಕೇಳಿದ್ರಿಂದ ಹೈಕೋರ್ಟ್ ಆದೇಶ ಮಾಡಿದೆ. ಸೆಪ್ಟೆಂಬರ್ 12 ಒಳಗಾಗಿ ನೀವು 20 ಕೋಟಿ ಠೇವಣಿಯನ್ನು ಇಡಬೇಕಂತೇಳಿ. ಹೀಗಾಗಿ ಪಾಲಿಕೆ ಆಯುಕ್ತ ಅಶೋಕ್ ದುಡ್ಗಂಟಿ ನಿನ್ನೆ ಗುರುವಾರ 20 ಕೋಟಿ ನಾನು ಇಡ್ತೇನೆ ಅಂತೇಳಿ ಅಫಿಡವಿಟ್ ಸಲ್ಲಿಸಿ ಬಂದಿದ್ದಾರೆ. ನಂತರ ಏನು ಮಹಾನಗರ ಪಾಲಿಕೆಯನ್ನು ಠರಾವ್ ಪಾಸ್ ಇದೆ ಅದನ್ನು ಕೂಡ ಹೈಕೋರ್ಟ್ಗೆ ಕೊಟ್ಟು ಬಂದಿದ್ದಾರೆ. ಒಟ್ಟಾರೆ ಶಾಸಕ ಅಭಯ ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಕಳೆದ 2-3 ವರ್ಷದಿಂದ ತುರುಸಿನ ತಿಕ್ಕಾಟ ನಡೆದಿದ್ದರಿಂದ ಈ ವಿಷಯ ಈಗ ಪಾಲಿಕೆಯ ಸದಸ್ಯರಲ್ಲಿ ಗೊಂದಲವನ್ನು ಮಾಡಿದೆ. ನಂತರ ಪಾಲಿಕೆಗೇನು ಆದಾಯ ಬರ್ತದೆ, ಆ ಆದಾಯದಲ್ಲಿ 9 ಕೋಟಿ ವೇತನವನ್ನು ಕೊಡಬೇಕು, ಭತ್ಯೆಯನ್ನು ಕೊಡಬೇಕು, ಅದು ಅಲ್ಲದೆ ನಿರ್ವಹಣೆಯನ್ನು ಮಾಡಬೇಕು. ಅದು ಅಲ್ಲದೆ 20% ಅನುದಾನ ಇದೆ, ಇಂದಿರಾ ಕ್ಯಾಂಟೀನ್ಗೆ ಬಳಕೆ ಮಾಡಬೇಕು. ಹೀಗಾಗಿ ಸಂಕಟದಲ್ಲಿದೆ. ಈ ಸಂಕಟದಿಂದ ಪಾರಾಗಲಿಕ್ಕೆ ಜನರ ಮೇಲೆ ಟ್ಯಾಕ್ಸನ್ನು ಹಾಕುವಂಥ ಯೋಚನೆ ಕೂಡ ಇದೆ. ಇದಕ್ಕೆ ಸುಜಿತ್ ಮುಳುಗೊಂದ ನಿನ್ನೆ ಪತ್ರಿಕಾಗೋಷ್ಠಿ ನಡೆಸಿ ಇದಕ್ಕೆಲ್ಲ ಅಭಯ ಪಾಟೀಲ ಕಾರಣರಿದ್ದಾರೆ. ನ್ಯಾಯಾಂಗ ತನಿಖೆ ನಡೆಯಬೇಕು, ಇಲಾಖಾವಾರು ತನಿಖೆ ನಡೆದು ಯಾರು ತಪ್ಪಿಸುತ್ತಿದ್ದಾರೆ ಕಣ್ಣು ಹಿಡಿಬೇಕಂತ ಆಗ್ರಹ ಮಾಡಿದ್ದಾರೆ. ಶಿವ ಮಹಾನಗರ ಪಾಲಿಕೆ ಅಂಥೇಳಿ ಅಭಿಯಾನವನ್ನು ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಹಿಂದೆ ಈ ಮಹಾನಗರ ಪಾಲಿಕೆಯಲ್ಲಿ ತಮಗೆ ಗೊತ್ತಿದ್ದಂತೆ ಕನ್ನಡ ಮರಾಠಿ ಜಗಳ ಪ್ರಾರಂಭ ಆಗ್ತಿತ್ತು. 2 ಸಲ ಸೂಪರ್ ಸೀಡ್ ಕೂಡ ಆಗಿತ್ತು. ಈಗ ಕೂಡ ಸೂಪರ್ ಸೀಡ್ ಮಾಡಬೇಕಾ ಬೇಡವಾ ಅನ್ನುವಂಥ ಚರ್ಚೆ ಕೂಡ ನಡೆದಿದೆ. ಹೀಗಾಗಿ ಸದಸ್ಯರಲ್ಲಿ ಆತಂಕ ಉಂಟಾಗಿದೆ ಅಂತ ಹೇಳ್ಬೋದು. ನಾಗರಿಕರು ಕೂಡ ಈ ಶಾಸಕ ಮತ್ತು ಸಚಿವರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈಗ ಅಭಿವೃದ್ಧಿ ವಿಷಯ ಮರೆತು ಈ ರಾಜಕೀಯದಲ್ಲಿ ಈ ಪಾಲಿಕೆ ನಷ್ಟ ಉಂಟಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಸ್ಮಾರ್ಟ್ ಸಿಟಿ ಏನು ಯೋಜನೆ ಅಧಿಕಾರಿಗಳಿದ್ದಾರೆ, ಅವರಿಂದ ಮಹಾನಗರ ಪಾಲಿಕೆಗೂ ಕೂಡ ಎಷ್ಟೋ ನಷ್ಟ ಉಂಟಾಗಿದೆ. ಆದರೆ ಸಭೆಯಲ್ಲಿ ಯಾರೂ ಈ ಬಗ್ಗೆ ಮಾತನಾಡ್ತಾನೇ ಇಲ್ಲ. ಒಟ್ಟಾರೆ ಮಹಾನಗರ ಪಾಲಿಕೆ ಆಯುಕ್ತರು ಇದ್ರ ಬಗ್ಗೆ ಯಾವ ರೀತಿ ಮುಂದೆ ನಿರ್ಣಯವನ್ನು ಕೈಗೊಳ್ತಾರೆ ಕಾದು ನೋಡಬೇಕು. ಯಾಕಂದರೆ ಮಹಾಪೌರ ಮತ್ತು ಉಪಮಹಾಪೌರ ಕೇವಲ ನಾಮಕಾವಾಸ್ತೆ ಇದ್ದಂತಾಗಿದೆ. ಏನೋ ಮಾಡೋದಿದ್ರು ಅಶೋಕ್ ದುಡುಗುಂಟೆನೇ ಮಾಡಬೇಕು. ಈಗ ಅವರ ಎದುರಿಗೆ ದೊಡ್ಡ ಸಂಕಟ ಉಂಟಾಗಿದೆ. ಮಹಾನಗರ ಪಾಲಿಕೆಯಲ್ಲಿ ಹಣ ಇದೆ, ಆದರೆ ಸಮರ್ಪಕವಾಗಿ ಅಧಿಕಾರಿಗಳನ್ನು ಬಳಸ್ಕೊಳ್ತಾ ಇಲ್ಲ. ಇನ್ನು ಸರ್ಕಾರದಿಂದ ಯಾವುದೇ ವಿಶೇಷ ಅನುದಾನ ಇರೋದಿಲ್ಲ. ಮಹಾನಗರ ಪಾಲಿಕೆಗೇನು ವಾರ್ಷಿಕವಾಗಿ ಏನು ತೆರಿಗೆ ಬರ್ತದೆ, ಅದರಲ್ಲಿ ನೀವು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಮತ್ತು ಉಳಿಸ್ಬೇಕು. ಅದರ ಕಳೆದ 2-3 ವರ್ಷಗಳಿಂದ ಆರ್ಥಿಕ ಸಂಕಷ್ಟದಿಂದ ನರಳ್ತಾ ಇದೆ. ಇದು ಹೇಗೆ ಪಾರು ಮಾಡಬೇಕು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಟ್ಯಾಕ್ಸ್ ಹೆಚ್ಚು ಮಾಡೋದಂದೇ ಪರಿಹಾರ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಈ ನಷ್ಟದಿಂದ ಹೇಗೆ ಪರಿಹಾರ ಕಂಡುಕೊಳ್ಬೇಕು ಕಾದು ನೋಡಬೇಕು. ನಾಳೆ ಮತ್ತೊಂದರಿಗೆ ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭವಾಗಲಿ. ನಮಸ್ಕಾರ.